ನಾಗಚೈತನ್ಯ ಜೊತೆ ವೈವಾಹಿಕ ಜೀವನ ಕಳೆದುಕೊಂಡಿದ್ದ ಬಹುಭಾಷಾ ನಟಿ ಸಮಂತ ಕೊನೆಗೂ ಎರಡನೇ ಮದುವೆ ಆಗುವ ಮೂಲಕ ಎಲ್ಲರ ಹುಬ್ಬೇರಿಸಿದ್ದಾರೆ. ಡೈರೆಕ್ಟರ್ ರಾಜ್ ಕೈ ಹಿಡಿದು ಎಲ್ಲ ಅಂತೆಕಂತೆಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಇಷ್ಟಕ್ಕೂ ಮದುವೆ ನಡೆದಿದೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ರಹಸ್ಯವಾಗಿ ಮದುವೆ ಆಗಿದ್ದಾದ್ರೂ ಏಕೆ ಅನ್ನೋದರ ಕಂಪ್ಲೀಟ್ ಕಹಾನಿ ನಿಮ್ಮ ಮುಂದೆ. ಸಮಂತ ಎರಡನೇ ಮದುವೆ, ರಾಜ್ ಜೊತೆ ದಾಂಪತ್ಯ ಜೀವನ. ಏಷಾ ಫೌಂಡೇಶನ್ನ ಲಿಂಗ ಭೈರವಿ ಆಲಯದಲ್ಲಿ ಕಲ್ಯಾಣ. ನವೆಂಬರ್ ಪ್ರೈವೇಟ್ ಪಾರ್ಟಿಯಲ್ಲಿ ಲವ್ ಬರ್ಡ್ಸ್ ಹಿಂಟ್. ಮತ್ತೊಬ್ಬಳ ಕೈ ಹಿಡಿದ ಮಾಜಿ ಗಂಡನಿಗೆ ಸ್ಯಾಮ್ ಟಾಂಗ್. ದ ಫ್ಯಾಮಿಲಿ ಮ್ಯಾನ್ ಡೈರೆಕ್ಟರ್ ರಾಜ್ ಜೊತೆ ಕದ್ದು ಮುಚ್ಚಿ ಡೇಟ್ ಮಾಡ್ತಾ ಇದ್ದ ಸಮಂತ ಇಂದು ದಿಢೀರ್ ಅಂತ ಮದುವೆ ಮಾಡಿಕೊಂಡು ಎಲ್ಲರಿಗೂ ಅಚ್ಚರಿ ಮೂಡಿಸಿದ್ದಾರೆ. ಎಸ್, ಕೊಯಂಬತ್ತೂರಿನ ಇಶಾ ಫೌಂಡೇಶನ್ ನಲ್ಲಿರೋ ಲಿಂಗ ಭೈರವಿ ಆಲಯದಲ್ಲಿ ಸಮಂತ ರಾಜ್ ಅಗ್ನಿ ಸಾಕ್ಷಿಯಾಗಿ ಸತಿಪತಿಯಾಗಿದ್ದಾರೆ. ಇಂದು ಬೆಳಗ್ಗೆಯಿಂದ ಸಮಂತ ಮದುವೆ ಬಗ್ಗೆ ಹರಿದಾಡ್ತಾ ಇದ್ದ ಎಲ್ಲ ಅಂತೆ ಕಂತೆಯ ಸುದ್ದಿಗಳಿಗೆ ಸ್ವತಃ ಆಕೆಯೇ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಮದುವೆ ಇವರಿಬ್ಬರು ಪ್ರೇಮ ಮಾಯೆಯಲ್ಲಿ ಬಿದ್ದು ಸಹ ಜೀವನ ಆರಂಭಿಸಿದ್ರು. ಆದರೆ ಚೈತು ಸ್ಯಾಮ್ ವೈವಾಹಿಕ ಜೀವನ 3 ವರ್ಷಕ್ಕೆ ಮುರಿದು ಬಿತ್ತು. 2021ರಲ್ಲಿ ಇಬ್ಬರು ಪರಸ್ಪರ ವಿಚ್ಛೇದನ ಪಡೆದಿದ್ರು. ಕಳೆದ ವರ್ಷ ನಾಗಚೈತನ್ಯ ಶೋಭಿತಾ ದುಹಿಪಾಲ ಕೈ ಹಿಡಿದು ಅದರಿಂದ ಮೂವ್ ಆನ್ ಆಗಿದ್ರು. ಸಮಂತ ಅದರಿಂದ ಹೊರಬರುವುದಕ್ಕಾಗದೆ ಸ್ವಲ್ಪ ದಿನ ಕೊರಗಿ ಸೊರಗಿ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಂಡ ಬಳಿಕ ದ ಫ್ಯಾಮಿಲಿ ಮ್ಯಾನ್ ಡೈರೆಕ್ಟರ್ ರಾಜ್ ನಿಡಿಮೂರು ಜೊತೆ ಸ್ನೇಹ ಬೆಳೆಸಿದ್ರು. ಅದಕ್ಕೆ ಕಾರಣ ದ ಫ್ಯಾಮಿಲಿ ಮ್ಯಾನ್ ಸೀಸನ್ 2 ಕೂಡ ಹೌದು. ಅದರಲ್ಲಿ ಸ್ಯಾಮ್ ಲೀಡ್ ನಲ್ಲಿ ನಟಿಸಿದ್ರು. ಹಾಗಾಗಿಯೇ ಅವರಿಬ್ಬರ ನಡುವೆ ಒಂದೊಳ್ಳೆ ಬಾಂಡಿಂಗ್ ಏರ್ಪಟ್ಟಿತ್ತು. ಜಿಮ್ ಸೇರಿದಂತೆ ಏರ್ಪೋರ್ಟ್ಗಳಲ್ಲೂ ಸಹ ರಾಜ್ ಸ್ಯಾಮ್ ಒಟ್ಟೊಟ್ಟಿಗೆ ಕಾಣಿಸಿಕೊಳ್ತಾ ಇದ್ರು. ನವೆಂಬರ್ ತಿಂಗಳಲ್ಲಿ ಪ್ರೈವೇಟ್ ಪಾರ್ಟಿಯೊಂದರಲ್ಲಿ ಸಮಂತ ಸೊಂಟ ಹಿಡಿದು ನಿಂತಿದ್ದ ರಾಜ್ ಫೋಟೋವೊಂದನ್ನ ಸಮಂತಾನೇ ಶೇರ್ ಮಾಡಿದ್ರು. ಅದರಿಂದ ಅವರ ರಿಲೇಶನ್ಶಿಪ್ ಬಗ್ಗೆ ಇದ್ದ ಊಹಾಪೋಹಗಳಿಗೆ ಒಂದು ಕ್ಲಾರಿಟಿ ಕೊಟ್ಟಿದ್ರು. ಸದ್ಯದಲ್ಲೇ ಮದುವೆ ಆಗ್ತೀವಿ ಅನ್ನೋ ಮುನ್ಸೂಚನೆ ಕೂಡ ನೀಡಿದ್ರು. ಅದರಂತೆ ಇಂದು ಹೊಸ ಬಾಳಿಗೆ ಕಾಲಿಟ್ಟಿದ್ರು. ಮದುವೆಯಾಗಿದ್ದ ರಾಜ್ ಆಕೆಗೆ 2022ರಲ್ಲಿ ಡಿವೋರ್ಸ್ ನೀಡಿದ್ರು. ಅದಕ್ಕೆ ಕಾರಣ ಸಮಂತ ರಾಜ್ ದಾಂಪತ್ಯ ಜೀವನಕ್ಕೆ ಎಂಟ್ರಿ ಕೊಟ್ಟಿದ್ದು ಎನ್ನಲಾಗಿತ್ತು. ಆದ್ರೀಗ ಅಫಿಷಿಯಲಿ ಸಮಂತ ಸಿಂಗಲ್ ಅಲ್ಲ ಅನ್ನುವುದನ್ನ ಪ್ರೂವ್ ಮಾಡಿದ್ದಾರೆ. ಸೊ ಸ್ಯಾಮ್ ರಾಜ್ ಕಾಂಬೋದಲ್ಲಿ ಸಿನಿಮಾ ಸೀರೀಸ್ಗಳು ಸಾಕಷ್ಟು ಬರಲಿದೆ ಅಂತಿದ್ದಾರೆ ಅಭಿಮಾನಿಗಳು. ವೀರಗಾನಹಳ್ಳಿ ಲಕ್ಷ್ಮೀನಾರಾಯಣ್, ಫಿಲ್ಮ್ ಬ್ಯೂರೋ ಹೆಡ್, ಗ್ಯಾರಂಟಿ ನ್ಯೂಸ್.